ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ರೆ ಫ್ರೆಂಡ್ಸ್, ಸೀಸನ್ನೇ ಕರೆಕ್ಟಾಗಿ ಒಂದೊಂದು ಪ್ರಕೃತಿ ನಮಗೆ ಕೊಡ್ತಾ ಇರುತ್ತೆ ನೋಡಿ. ಈಗ ಸಮ್ಮರಲ್ಲಿ ಮಲ್ಲಿಗೆ ಮತ್ತು ಮಾವು ಮತ್ತು ಹಲಸು ನೋಡಿದ್ರೆ, ಇದು ನೋಡಿ ಫ್ರೆಂಡ್ಸ್, ಮೊಗ್ಗು ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಎಲೆಗೊಂದು ಮೊಗ್ಗು ಬಂದಿದೆ. ಈ ಮೊಗ್ಗು ಬರಲಿಕ್ಕೆ, ಇಷ್ಟೊಂದು ಮೊಗ್ಗು ಬರಲಿಕ್ಕೆ ಒಂದು ಇದರಲ್ಲೂ ಒಂದು ಸೀಕ್ರೆಟ್ ಇದೆ. ಏನು ಗೊತ್ತಾ? ಟ್ರಿಮ್ಮು ನೋಡಿ ಫ್ರೆಂಡ್ಸ್, ಈ ಥರ ಟ್ರಿಮ್ ಮಾಡಬೇಕು ನಾವು. ಈ ಥರ ಟ್ರಿಮ್ ಮಾಡಿದ್ರೆ ಮೊಗ್ಗುಗಳು ತುಂಬ ಬರುತ್ತೆ. ನಾವು ಯಾವಾಗ ಮಾಡಬೇಕು? ಫೆಬ್ರವರಿ, ಮಾರ್ಚ್, ಜನವರಿ ಇದರಲ್ಲಿ ನಾವು ಟ್ರಿಮ್ ಮಾಡಿಬಿಡ್ಬೇಕು ನೋಡಿ. ಈ ಥರ ಟ್ರಿಮ್ ಮಾಡಿದಾಗ ಆ ಮೊಗ್ಗುಗಳು ಇಷ್ಟು ಚೆನ್ನಾಗಿ ನಮಗೆ ಬರುತ್ತೆ. ಮತ್ತು ಇದಕ್ಕೆ ಕೊಟ್ಟಿಗೆ ಗೊಬ್ಬರ, ಲಿಕ್ವಿಡ್ಡು, ಇವಾಗ ನಾನು ಹೇಳಿದ್ನಲ್ಲ ಜ್ಯೂಸುಗಳು, ಸಗಣಿ ನೀರು ನೋಡಿದ್ರೆ, ಇದು ನೋಡಿ ಫ್ರೆಂಡ್ಸ್, ಇದು ಉದ್ದಾಗಿ ಬೆಳೆಯಾಗ ಬಿಡಬಾರ್ದು ನಾವು. ನೋಡಿ ಇದು ಹಿಂಗೆ ಬೆಳೀತಾ ಇತ್ತಾ, ನಾನೇನು ಮಾಡಿದೆ, ಇಲ್ಲಿ ಟ್ರಿಮ್ ಮಾಡಿದೆ. ಇಲ್ಲಿ ಟ್ರಿಮ್ ಮಾಡಿದಾಗ ನೋಡಿ ಇಷ್ಟು ಚಿಗುರುಗಳು ಇಲ್ಲಿ ಬರ್ತಾಯಿದೆ ನೋಡಿದ್ರೆ. ಈ ಥರ ಟ್ರಿಮ್ಮು ನಾವು ಯಾವ ಥರ ಟ್ರಿಮ್ಮು ಮಾಡ್ತೀವಿ ಆ ಥರ ಗಿಡಗಳು ಇದಾಗುತ್ತೆ ನೋಡಿದ್ರೆ ಫ್ರೆಂಡ್ಸ್. ನಮ್ಮ ಹೂವು ನೋಡಿದ್ರೆ ಡೈಲಿ ನಾನು ಒಳ್ಳೆ ಪೂಜೆಗಳು, ಅಷ್ಟೋತ್ತರಗಳು ಈ ಹೂವಿಂದ ಮಾಡ್ತಾಯಿದ್ರೆ ಇಡೀ ಮನೆಯೇ ಘಮ್ ಅನ್ನುತ್ತೆ ಫ್ರೆಂಡ್ಸ್. ಮಲ್ಲಿಗೆ ಸೀಸನ್ನಲ್ಲಿ ನನ್ನ ಹತ್ರ ಇದು ಒಂದು 7, 8, 10 ಗಿಡಗಳಿದೆ ಫ್ರೆಂಡ್ಸ್. ಅಲ್ಲೆಲ್ಲೆಲ್ಲಿದೆ. ಇನ್ಮೇಲೆ ಎಲ್ಲ ಸೆಟ್ ಮಾಡ್ಕೊತೀನಲ್ವಾ, ಆವಾಗ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದು ನೋಡಿ, ಇದು ಮಲ್ಲೆ. ಇದರಲ್ಲಿ 5 ಸುತ್ತಿನ ಮಲ್ಲೆ, 7 ಸುತ್ತಿನ ಮಲ್ಲೆ, 1 ಸುತ್ತಿನ ಮಲ್ಲೆ, ಮತ್ತು ಮಂಗಳೂರು ಮಲ್ಲಿಗೆ, ಮತ್ತು ಮಳ್ಳೆ, ಮತ್ತು ನೋಡಿ ಇದು ಯಾವುದು ನಿತ್ಯ ಮಲ್ಲೆ ಅಂತ ಹೇಳ್ತೀವಿ. ಇದು ಇದೆ. ಇದೆಲ್ಲ ಒಂದು ಸೈಡು, ಮತ್ತು ಮಲ್ಲಿಗೆ ಎಲ್ಲ ಒಂದು ಸೈಡು, ರೋಸ್ ಎಲ್ಲ ಒಂದು ಸೈಡು, ದಾಸವಾಳ ಎಲ್ಲ ಒಂದು ಸೈಡು. ನಾನು ಇನ್ನು ಮೇಲೆ ಅರೇಂಜ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಇದೊಂದು ವೆರೈಟಿ ಪಿಂಕು ಫ್ರೆಂಡ್ಸ್. ಸೂಜಿ ಮಲ್ಲಿಗೆಯಲ್ಲಿ ಇನ್ನೂ ದೊಡ್ಡ ಮೊಗ್ಗು ನೋಡಿ, ಎಷ್ಟಿಷ್ಟು ಅಗಲ ಒಂದೊಂದು ಹೂವು ಇದೆ ನೋಡಿ. ನೋಡಿ ಎಲೆ ಬೆಳ್ಳಿ ಮತ್ತು ಇದು ಎರಡು ಮಿಕ್ಸ್ ಆಗಿಬಿಟ್ಟಿದೆ ನೋಡಿ. ಕೆಳಗಡೆ ಗ್ರೌಂಡಲ್ಲಿ ಬಲಗಡೆ ಮತ್ತು ಎಡಗಡೆ 2 ಸೈಡ್ ಹಾಕಿದ್ದೀನಲ್ವಾ ನೋಡಿ, ಯಾವ ಥರ ಲೈನಾಗಿ ಮೊಗ್ಗುಗಳು ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಇದು ಸೂಜಿ ಮಲ್ಲಿಗೆಯಲ್ಲಿ ಇನ್ನೂ ದೊಡ್ಡ ಮೊಗ್ಗು ನೋಡಿ. ಈ ಕಡೆ ಸೈಡು ಇದು ಮಲ್ಲಿಗೆ ಮತ್ತು ಅದು 2 ಮಿಕ್ಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇದು ನೋಡಿದ್ರೆ ಇದು 7 ಸುತ್ತಿನ ಮಲ್ಲಿಗೆ ಹಾಕಿದೆ ನೋಡಿ ಮೊಗ್ಗು. ಮೊಗ್ಗು ಬರ್ತಾಯಿದೆ ನೋಡಿ. ಈ 7 ಸುತ್ತು ನೋಡಿ ಮೊಗ್ಗು. ಕೆಳಗಡೆಯಿಂದ ನೋಡಿ ಈ ಥರ ಚಿಗುರು ಬರ್ತಾಯಿದೆ ಫ್ರೆಂಡ್ಸ್. ಇನ್ನೊಂದು ಗೊತ್ತಾ, ಒಂದು ಆಗಲ ಬಳ್ಳಿನೂ ಬಂದಿದೆ ನೋಡಿದ್ರೆ. ಆಗಲ ಬಳ್ಳಿ ನೆಲದ ಮೇಲೆ ಹುಟ್ಟಿ ಕೆಳಗಡೆ ನೋಡಿ ಹೇಗೆ ಬರ್ತಾಯಿದೆ ಆಗಲ ಬಳ್ಳಿ. ಹಾಗೇ ಬಿಟ್ಬಿಡೋಣ. ಬೆಳಗ್ಗೆ ಅಂಗಳಕ್ಕೆ ನೀರು ಹಾಕಬೇಕಾದ್ರೆ ಇವೆಲ್ಲ ನೋಡ್ಕೋತ ನೀರು ಹಾಕ್ತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರೆ ಶಂಖಪುಷ್ಪ ಎಷ್ಟು ಬಂದಿದೆ ಅಲ್ಲಿಗೆ ನೋಡಿ, ಎಷ್ಟು ಹಬ್ಬುತ್ತಾ ಇದೆ ನೋಡಿ ಶಂಖಪುಷ್ಪ. ಇದರಲ್ಲಿ ಮಳ್ಳೆನೂ ಇದೆ, ಗುಂಡು ಮಲ್ಲಿಗೆ ಇದೆ, ಶಂಖಪುಷ್ಪ ಇದೆ. ಕಾಯಿಗಳು ನೋಡಿ ಫ್ರೆಂಡ್ಸ್ ಎಷ್ಟು ಬಂದಿದೆ ನೋಡಿದ್ರೆ. ಕಾಯಿಗಳು ಶಂಖಪುಷ್ಪ ಕಾಯಿಗಳು ನೋಡಿ ಎಷ್ಟು ಬಂದಿದೆ ನೋಡಿದ್ರೆ. ಎಷ್ಟು ಜನಕ್ಕೆ ಬೇಕಾದರೂ ನಾವು ಈ ಕಾಯಿಗಳು ಕೊಡ್ಬೋದು, ಬೀಜಗಳು.
ನಾನು ಅಂಗಳಕ್ಕೆ ನೀರು ಹಾಕ್ತಾ ಇವುಗಳೆಲ್ಲ ನೋಡ್ತಾ 1 ಅವರ್ ಆಗಿಬಿಡುತ್ತೆ ನನ್ನ ಮೇಲಕ್ಕೆ ಹೋಗೋಕ್ಕೆ. ನೋಡಿ ತುಂಬ ಕಾಯಿಗಳು ಬಂದಿದೆ ಫ್ರೆಂಡ್ಸ್. ಇದು ನೋಡಿ ಸೀಡ್ಸು, ತುಂಬ ಸೀಡ್ಸ್ ಬಂದಿದೆ ನೋಡಿ. ಕನಗಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಕಾಶ ಮಲ್ಲಿಗೆ ಫ್ರೆಂಡ್ಸ್. ಇದು ನೋಡಿ ವೈಟ್ ಕನಗಲೆ ನೋಡಿ ಎಷ್ಟು ಚೆಂದ ಇದೆ ಹೂವು. ವೈಟ್ ಕನಗಲೆ, ಪಿಂಕ್ ಇದೆ, ಪಿಂಕ್ ನೋಡಿ. ಮತ್ತು ಇದು ಬೋಗನ್ವಿಲಿಯಾ. ಮೇಲ್ಗಡೆ ಗಿಡಗಳು ಡ್ರ್ಯಾಗನ್ ಫ್ರೂಟ್ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ. ಪಿಂಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೋಗನ್ವಿಲಿಯಾ ಇದು ಅಲಂಕಾರಕ್ಕೆ ತುಂಬ ಚೆಂದ ಫ್ರೆಂಡ್ಸ್. ಇನ್ನೊಂದು ಗೊತ್ತಾ, ನಾನಿಲ್ಲಿ ಹಲಸಿನ ಗಿಡ ಹಾಕಿದ್ದೀನಿ. ಹಲಸಿನ ಗಿಡ ಅದರಲ್ಲೂ ಒಂದು ಪೀಚ್ ಬಂದಿದೆ, ತೋರಿಸ್ತೀನಿ ಫ್ರೆಂಡ್ಸ್. ನೋಡಿದ್ರೆ ಪೀಚ್ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಇದೂ ನಾನು ಗ್ರಾಫ್ಟೆಡ್ ಹಾಕಿದ್ದೆ. ನೋಡಿದ್ರೆ ಇಷ್ಟು ಚಿಕ್ಕ ಇದರಲ್ಲೂ ಗಿಡದಲ್ಲೂ ಕಾಯಿ ಬಂದಿದೆ. ಅದಕ್ಕೆ ನಾವು ಯಾವಾಗಲೂ ಗ್ರಾಫ್ಟ್ ಹಾಕಬೇಕು ಅಂತ ಹೇಳೋದು. ಹಲಸಿನಕಾಯಿ ಎಷ್ಟು ದಿನ ಅಲ್ವಾ ನ್ಯಾಚುರಲಾಗಿ ಹಾಕಿದರೆ, ಅದೇ ಗ್ರಾಫ್ಟ್ ಹಾಕಿರೋದ್ರಿಂದ ನೋಡಿ ಕಾಯಿ ಬಂದ್ಬಿಡ್ತು. ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದು ಬೋಗನ್ವಿಲಿಯಾ ಎಲ್ಲ ಬಿಡಿಸಿದ ಮೇಲೆ ಡೈಲಿ ಎಷ್ಟು ಹೂವು ಸಿಗುತ್ತೆ. ಇವತ್ತು ಶುಕ್ರವಾರ ನಮ್ಮದೇ ಗಿಡದಲ್ಲಿ ಹೂವು ಬಿಡಿಸಿ ದೇವ್ರ ಪೂಜೆ ಮಾಡ್ತಾಯಿದ್ರೆ ಆ ಸಂತೋಷವೇ ಬೇರೆ ಅಲ್ವಾ ಫ್ರೆಂಡ್ಸ್. ನಾವೇ ಬೆಳೆದು ನಾವೇ ನೀರು ಹಾಕಿ ನೋಡಿ ಎಷ್ಟು ಫ್ರೆಶ್ ಹೂವು. ಇವತ್ತು ಶುಕ್ರವಾರ ಇಂಥ ಹೂಗಳಿಂದ ಪೂಜೆ ಮಾಡ್ತಾಯಿದ್ರೆ ಅಮ್ಮನಿಗೆ ಅಷ್ಟು ಸಂತೋಷ ಆಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿರೋ ಫ್ರೆಂಡ್ಸ್, ವೀಳ್ಯದೆಲೆ, ಮಾವಿನ ಎಲೆ, ಮತ್ತು ಕರಿಕೆ, ತುಳಸಿ, ಒಂದು 8 ರಿಂದ 9 ವೆರೈಟಿ ಹೂವು. ಇವೆಲ್ಲ ನಮ್ಮ ಗಾರ್ಡನಿಂದೆ ನೋಡಿ ಪೂಜೆಗೆ. ಇನ್ನೇನು ಬೇಕು ಫ್ರೆಂಡ್ಸ್ ನಮಗೆ ಟೆರೆಸ್ ಗಾರ್ಡನ್ ಮೇಲೆ ಇಷ್ಟೆಲ್ಲ ನಮಗೆ ಸಿಗುತ್ತಲ್ವ. ನೋಡಿ ಒಂದು ಇದನ್ನು ಸಿಕ್ಕಿದೆ, ಯಾವುದು ಸಪೋಟನೂ ಸಿಕ್ಕಿದೆ. ಒಂದು 8 ರಿಂದ 9 ವೆರೈಟಿ ಹೂಗಳಿದೆ ಫ್ರೆಂಡ್ಸ್ ಇದರಲ್ಲಿ. ನೋಡಿ ಶಂಖಪುಷ್ಪ, ಕಣಗಲೆ, ಮಲ್ಲೆ, ದಾಸವಾಳ, ಆಕಾಶ ಮಲ್ಲಿಗೆ, ಮತ್ತು ಇನ್ನೂ ಒಂದು 2-3 ವೆರೈಟಿ ಏನೇನೋ ಇದೆ ಕೆಳಗಡೆ. ತುಂಬೆ ಇದೆ, ಪತ್ರೆಗಳಿದೆ, 4-5 ವೆರೈಟಿ ಪತ್ರೆ ನೋಡಿ. ಮಾವಿನೆಲೆ, ಕಳಶ ಇಡೋ ದಿನ ಮಾವಿನೆಲೆ, ವೀಳ್ಯದೆಲೆ ಎಲ್ಲ ನಮ್ಮ ಗಾರ್ಡನ್ನಿಂದೇನೆ. ಏನು ಹೊರಗಡೆ ಹೋಗಿ ನಾವು ತರಬೇಕಪ್ಪ ಅನ್ನೋಂಗಿಲ್ಲ ನೋಡಿ. ಗಾರ್ಡನ್ ಇದ್ದರೆ ನೋಡಿ. ಮಾವಿನೆಲೆ ಅಂತೂ ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಫ್ರೆಶ್ ಎಲೆ ಕಿತ್ತು ನಾವು ಪೂಜೆಗೆ ಇಡ್ಬೋದು. ಡೈಲಿ ಇಷ್ಟು ಹೂಗಳಿಂದ ನಾವು ವಿಗ್ರಹಗಳಿಗೆ ಅಷ್ಟೋತ್ತರ ಮಾಡ್ತೀವಿ ನೋಡಿ. ಇಷ್ಟು ಮಲ್ಲೆ, ಕಾಕಡ, ಇಷ್ಟು ದಾಸವಾಳ, ಮತ್ತು ಇವು ಯಾವುದು ಕನಗಲೆ ಮತ್ತು ಮಲ್ಲೆ
ಎರಡೂ ಸೇರಿಸಿ ನಾನು ಅಷ್ಟೋತ್ತರ ಪೂಜೆ ಮಾಡ್ತೀನಿ ದೇವರಿಗೆ. ನೋಡಿ, ಡೈಲಿ ಇಷ್ಟು ಪೂಜೆ ನಮ್ಮ ಮನೆಯಲ್ಲಿ, ಇಷ್ಟು ಹೂಗಳು ಇಂದ ನಾವು ಅಷ್ಟೋತ್ತರ ಮಾಡ್ತೀವಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ನೋಡಿದ್ರೆ ನಾವೇ ಬೆಳೆದಿರೋ ಹೂಗಳು ಈ ಥರ ನಾವು ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ರೆ ನಮಗೆಷ್ಟು ಮನಸ್ಸಿಗೆ ಸಂತೋಷ ಇರುತ್ತಲ್ವ. ಈ ಪೂಜೆ ಮಾಡಿದ್ಮೇಲೆ ಫ್ರೆಂಡ್ಸ್ ಸಂಜೆ 5-6 ಗಂಟೆವರೆಗೂ ನಮ್ಮನೆ ಘಮ್ ಅಂತ ಇರುತ್ತೆ ಮಲ್ಲಿಗೆ ಹೂವು. ನೋಡಿ, ನಮ್ಮ ಗಿಡದ್ದೇ ಹೂವು. ಫ್ರೆಂಡ್ಸ್, ಕೆಳಗಡೆ 3 ಗಿಡ ಹಾಕಿದ್ದೆ ಅಂತ ನಾನು ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್. ಇದು ತೋತಾಪುರಿದು ಫಸ್ಟ್ ವಿಡಿಯೋ ಮಾಡಿದ್ದೆ ನಾನು ಹೂವಿಂದು ಫ್ರೆಂಡ್ಸ್. ನೋಡಿದ್ರೆ ಒಂದು ಕಾಯಿ ಉಳಿದಿಲ್ಲ ಫ್ರೆಂಡ್ಸ್, ಎಲ್ಲ ಉದುರೋಗ್ಬಿಡ್ತು. ಇದರಲ್ಲಿತ್ತು ನೋಡಿ, ನೋಡಿದ್ರೆ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ನೋಡಿ ಫ್ರೆಂಡ್ಸ್, ಇದು 3 ಗೊಂಚಲಲ್ಲಿ ಬಂದಿತ್ತು. ಒಂದೇ ಒಂದು ಪೀಚು ಉಳಿಲಿಲ್ಲ, ಒಂದೇ ಒಂದು ಪೀಚು ಉಳಿಲಿಲ್ಲ. ಆದರೆ ಮತ್ತೆ ಚಿಗುರು ಬರ್ತಾಯಿದೆ ನೋಡಿ, ಮತ್ತು ಒಂದು ಸೈಡಿಂದ ಮತ್ತೆ ಚಿಗುರು ಬರ್ತಾಯಿದೆ. ನನಗೇನು ಸಮಾಧಾನ ಅಂದರೆ ಫಸ್ಟ್ ಸಾರಿ ಹೋಗಿದೆ, ಫಸ್ಟ್ ಬೀಡು ಚಿಗುರ್ತಾ ಇದೆಯಲ್ವಾ, ಮರ ದೊಡ್ಡದಾಗುತ್ತೆ ಮತ್ತೆ ಬಿಡುತ್ತೆ ಅನ್ನೋ ಸಮಾಧಾನ. ನೋಡಿದ್ರೆ ಫ್ರೆಂಡ್ಸ್, 3 ಇದರಲ್ಲೂ ಪೀಚು ಒಂದು ಉಳಿಲಿಲ್ಲ ನೋಡಿ. ಇಷ್ಟು ಕೆಳಗಡೆ ಎಲ್ಲ ಬಿದ್ದೋಗಿದೆ ನೋಡಿ. ಇಲಿಗಳು ಈ ಥರ ಕೆದರ್ತಾ ಇರುತ್ತೆ ಫ್ರೆಂಡ್ಸ್. ಇಲಿಗಳದು ಬಾಧೆ ಜಾಸ್ತಿ ನಮಗೆ ಗ್ರೌಂಡಲ್ಲಿ. ನೋಡಿದ್ರೆ ಫ್ರೆಂಡ್ಸ್, ಇನ್ನೊಂದು ಗೊತ್ತಾ ನೋಡಿ, ಪ್ಯಾಷನ್ ಫ್ರೂಟಿಂದು ಹೇಗೆ ಉಟ್ಕೊಂಡಿದೆ ನೋಡಿ ಬಳ್ಳಿಗಳು. ನೋಡಿದ್ರೆ ಪ್ಯಾಷನ್ ಫ್ರೂಟ, ಪ್ಯಾಷನ್ ಫ್ಲವರು ಎಲ್ಲ ಬರ್ತಾ ಇರುತ್ತೆ ಸೀಡ್ ನೋಡಿ. ಇದು ದ್ರಾಕ್ಷಿ ನೋಡಿ ಹೇಗೆ ಚಿಗುರ್ತಾ ಇದೆ. ಮತ್ತು ಇದು ನೋಡಿ ಕನಗಲೆ, ನಾನು ಕಡ್ಡಿ ಇಟ್ಟರೇನು ಚಿಗುರು ಬಂದ್ಬಿಡುತ್ತೆ. ನೋಡಿದ್ರೆ ಫ್ರೆಂಡ್ಸ್, ನೋಡಿ ಎಲ್ಲ ಹೋಯ್ತು ಫ್ರೆಂಡ್ಸ್. ತುಂಬ ನಿರಾಸೆ. ಕಟ್ ಮಾಡಿಬಿಡೋಣ. ಒಂದು ಸಿಗಲಿಲ್ಲ. ಒಂದಾದ್ರೂ ಸಿಕ್ಕಿದರೆ ಒಂಥರ ಸಮಾಧಾನ ಆಗೋದು. ಕಟ್ ಮಾಡಿಬಿಟ್ಟೆ. ನೋಡಿದ್ರೆ 3 ಟೊಂಗೆಯಲ್ಲಿ ಒಂದು ಕಾಯಿನೂ ಬರಲಿಲ್ಲ. ಇದು ಮಲಗೋಬ. ಮಲಗೋಬದಲ್ಲಿ ನೋಡಿ ಇಷ್ಟು ಕಾಯಿ ಉಳಿದಿದೆ. ಅದು ನಾವು ತಿಂತೀವೋ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಇದು ನೋಡಿದ ಮೇಲೆ ಇದ್ರ ಆಸೆನೂ ಹೊರಟೋಗಿದೆ. ನೋಡೋಣ, ಗಿಡ ಇದೆಯಲ್ವಾ ನೋಡಿ, ಅಲ್ಲಿ ಒಂದು 2 ಪೀಚಾಗಿದೆ, ಇಲ್ಲಿ ಒಂದು ಚಿಕ್ಕದೊಂದು ಉಳ್ಕೊಂಡಿದೆ, ಇದರಲ್ಲಿ 2 ಇದೆ. ಇದು ಮಲಗೋಬ ಫ್ರೆಂಡ್ಸ್. ಶೇಪೆಲ್ಲ ನಿಮ್ಗೇನಾದರೂ ಗೊತ್ತಾಗುತ್ತಾ? ನನಗೇನೋ ಗೊತ್ತಾಗ್ತಾ ಇಲ್ಲ. ನೋಡಿದ್ದೀರಾ ಫ್ರೆಂಡ್ಸ್, ಎಷ್ಟು ಖುಷಿ ಆಗುತ್ತಲ್ವಾ? ನಾವೇ ಹಾಕಿದ ಒಟ್ಟು ಕಣ್ಣಾಗ ನೋಡಿದಿವಲ್ವಾ ಕಾಯಿನ, ಅದೇ ನನಗೆ ಸಂತೋಷ ಫ್ರೆಂಡ್ಸ್. ಇದು ನೋಡಿ ಮಲ್ಲಿಕ ಹೇಗೆ ಚಿಗುರು ಬರ್ತಾಯಿದೆ ನೋಡಿ. ನನ್ನ ಮೇಲಿದೆ ನೋಡಿ, ನನ್ನ ಮೇಲಿದೆ ಗಿಡ. ನೋಡಿದ್ರೆ ನನ್ನ ಮೇಲೆ ಇದೆ ಗಿಡ ನೋಡಿ ಫ್ರೆಂಡ್ಸ್. ಇದರಲ್ಲಿ ಒಂದೇ ಒಂದು ಟೊಂಗೆಯಲ್ಲಿ ಬಂದಿತ್ತು ಹೂವು, ಒಂದು ಕಾಯಿನೂ ನಿಲ್ಲಲಿಲ್ಲ, ಹುಸಿ ಹೊರಟೋಯ್ತು ನೋಡಿ ಫ್ರೆಂಡ್ಸ್. ಎಲ್ಲ ಮನ್ಸಿಂಗ್ ಥರ ಎಲ್ಲನೂ ನಾನು ಕಸ ಎಲ್ಲ ಇಲ್ಲ ಹಾಕ್ತಾಯಿರ್ತೀನಿ. ಇಷ್ಟು ನೆಲ ಇದ್ದರೆ ಫ್ರೆಂಡ್ಸ್ ನಾವೆಷ್ಟು ಗಿಡ ಬೆಳೆಸ್ಬೋದು ಗೊತ್ತಾ? ನಮಗೆ 1.5-2 ಅಡಿ ನೆಲ ಸಿಕ್ಕರೂ ಸಾಕು. ಈಗೆಷ್ಟು ಉಳ್ಕೊಂಡಿದೆ. ನನಗೆ ಈ ಪ್ಲೇಸು ತುಂಬ ಇಷ್ಟ ಫ್ರೆಂಡ್ಸ್. ಬಿಸಿಲಲ್ಲಿ ಬಂದು ಈ ಪ್ಲೇಸಲ್ಲಿ ನಿಂತ್ಕೊಂಡ್ರೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ? ಈ ಸಂಧಿಯಲ್ಲಿ
ನಮ್ಮ ಯಜಮಾನ್ರು ಬರ್ತಾ ಇರ್ತಾರೆ, ಇಲ್ಲಿ ನೀರು ಬಿಡ್ತಾ ಇರ್ತಾರೆ. ಏನೋ ಒಂಥರ ಚಿಕ್ಕ ಮನೆ ಥರ ಇರುತ್ತೆ. ಇಲ್ಲಿ ನಾನು ಏನು ಗಿಡಗಳು ಇಡ್ತಾಯಿಲ್ಲ, ಇಲ್ಲಿ ಓಡಾಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಏನೂ ಪ್ಲ್ಯಾಂಟ್ಗಳು ಇಡ್ತಾಯಿಲ್ಲ ಫ್ರೆಂಡ್ಸ್. ನೋಡಿದ್ರೆ ಆ ಮಾವಿನ ಗಿಡಕ್ಕೆ ಆ ಕಾಯಿಗಳು ಎಷ್ಟು ಚೆಂದ ಅಲ್ಲ. ಪ್ರಕೃತಿ ಮುಂದೆ ಫ್ರೆಂಡ್ಸ್ ಯಾವುದು ಬರಲ್ಲ. ಪ್ರಕೃತಿ ಮುಂದೆ ಯಾವ ಸೊಬಗೂ ಇಲ್ಲ. ನಿಮಗೆ ವಿಡಿಯೋದಲ್ಲಿ ಹಿಂಗೆ ಕಾಣಿಸುತ್ತೆ ಫ್ರೆಂಡ್ಸ್, ರಿಯಲಾಗಿ ನೋಡಬೇಕು ನೀವು ಅಷ್ಟು ಚೆನ್ನಾಗಿರುತ್ತೆ. ನಾನು ಹಾಕಿ ಬರೀ 1.5 ವರ್ಷ ಈ ಗಿಡಗಳು. ಮುಂದಿನ ವರ್ಷಕ್ಕೆ ನೋಡಿ ಆ ಕಡೆದ ಮಲ್ಲಿಕ ಎಷ್ಟು ದೊಡ್ಡದಾಗಿದೆ. ಇದೂ ಚಿಗುರು ಹೊಡಿತಾ ಇದೆ, ಮಲ್ಲಿಕಾನೂ ಹೊಡಿತಾ ಇದೆ ನೋಡಿ. ಇದು ಯಾವುದು ತೋತಾಪುರಿ. ಆದರೆ ಕಾಯಿ ಮಾತ್ರ ನನಗೇನೂ ಸಿಗಲಿಲ್ಲ. ಇದರಲ್ಲಿ 2 ಸಿಕ್ಕರೂ ಒಂದು ಚಿತ್ರಾನ್ನ ಮಾಡ್ಕೊಂಡು, ಮಾವಿನಕಾಯಿ ಚಿತ್ರಾನ್ನ ತಿಂದರೆ ನಮ್ಮದೇ ಗಿಡದವ ಒಂದು ಚಿತ್ರಾನ್ನ ತಿಂದ್ವಿ ಅನ್ನೋ ಒಂದು ಸಂತೋಷ ಅಲ್ವಾ ಫ್ರೆಂಡ್ಸ್. ನೋಡೋಣ ಈಗ ಎಷ್ಟಿದೆ, 1 4 5 6 ಇದೆ. ಸ್ವಲ್ಪ ದೊಡ್ಡದಾಗಿದೆ ಫ್ರೆಂಡ್ಸ್. ಇನ್ನು ಇದರ ಡಬ್ಬಲ್ಲಾದ್ರೂ ನಾವು ಚಟ್ನಿನೋ ಒಂದು ಚಿತ್ರಾನ್ನನೋ ಮಾಡ್ಕೋಬೋದು ಅಲ್ವಾ. ಫಸ್ಟ್ ಅಲ್ವಾ ಫ್ರೆಂಡ್ಸ್, ಹೋದರೂ ಏನೂ ಬೇಜಾರಿಲ್ಲ. ಆದ್ರೂ ಈ ಕಾಯಿ ನೋಡಿದ್ರೆ ಜೀವ ಮರ ಅನ್ನುತ್ತೆ. ತುಂಬ ಹೂವು ಬಂದಿತ್ತು, ನೋಡಿದ್ದೀರಲ್ಲ ವಿಡಿಯೋದಲ್ಲಿ ಎಷ್ಟು ಹೂವು ಬಂದಿತ್ತು. ಆದರೆ ಎಲ್ಲ ಹೊರಟಾಯ್ತು. ಅದ್ರ ಬುಡಕ್ಕೆ ಹಾಕ್ಬಿಡೋಣ, ಗೊಬ್ಬರ ಆಗುತ್ತೆ ಫ್ರೆಂಡ್ಸ್. ನೋಡಿ ಇಲಿಗಳು ಹೇಗೆ ಕದರ್ತಾ ಇದೆ. ನೋಡಿ ಫ್ರೆಂಡ್ಸ್, ಇಷ್ಟು ನಮ್ಮ ಮಾವಿನ ಗಿಡದ ಕತೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಸಸಿ ಬೆಳೆಸೋಣ, ಹಸಿರು ಉಳಿಸೋಣ. ನಮಸ್ತೆ ಫ್ರೆಂಡ್ಸ್.